ನಮಸ್ಕಾರ, ಎಲ್ಲರಿಗೂ ಮಕರ ಸಂಕ್ರಮಣದ ಹಾರ್ದಿಕ ಶುಭಾಶಯಗಳು. ಶಬರಿಮಲೆಯ ಜ್ಯೋತಿ ನಿಜವಲ್ಲ, ಗವಿ ಗಂಗಾಧರನ ಸೂರ್ಯಕಿರಣ ಸುಳ್ಳಲ್ಲ. ಎರಡೂ ಜ್ಯೋತಿಗಳ ಹಿಂದಿನ ಸತ್ಯ ಕಥೆ. ಇದುವೇ ಹೊತ್ತಿನ ಸುವರ್ಣ ಫೋಕಸ್, ಸತ್ಯ ಜ್ಯೋತಿ. ನಾನು ಗೌರೀಶ್ ಅಕ್ಕಿ. ಪ್ರಕೃತಿಯಲ್ಲಿ ಅನೇಕ ಪವಾಡಗಳು ನಡೀತಾನೆ ಇರ್ತವೆ. ಅಂಥ ಪವಾಡಗಳೊಂದಿಗೆ ದೇವರ ಹೆಸರು ತಳುಕು ಹಾಕಿಕೊಂಡ್ರೆ ಸಾಕು, ಆ ಪವಾಡಗಳಿಗೆ ಎಲ್ಲಿಲ್ಲದ ಮಹತ್ವ ಬಂದ್ಬಿಡುತ್ತೆ. ಆದರೆ ಅವುಗಳ ಪೈಕಿ ಯಾವುದು ಸತ್ಯ, ಯಾವುದು ಸುಳ್ಳು ಅನ್ನೋದು ತಿಳಿಯದಷ್ಟು ಗೊಂದಲ ಕೂಡ ಸೃಷ್ಟಿಯಾಗ್ಬಿಡುತ್ತೆ. ಬೆಂಗಳೂರಿನ ಗವಿ ಗಂಗಾಧರನ ಗುಡಿಯಲ್ಲಿರುವ ಶಿವಲಿಂಗದ ಮೇಲೆ ಬೀಳುವ ಸೂರ್ಯಕಿರಣ ಹಾಗೂ ಶಬರಿಮಲೆಯ ಮಕರ ಜ್ಯೋತಿಗಳ ಬಗ್ಗೆ ಕೂಡ ಇದೇ ರೀತಿಯ ದಂತಕಥೆಗಳು, ಊಹಾಪೋಹಗಳು, ವಾದ ವಿವಾದಗಳಿವೆ. ಆದರೆ ಈ ಎರಡರ ಹಿಂದಿನ ಸತ್ಯವೇನು? ನೋಡಿ ಈ ವರದಿಯನ್ನು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅನೇಕ ಪುರಾತನ ದೇವಸ್ಥಾನಗಳಿವೆ. ನಾಡಿನ ವೈಭವವನ್ನು, ಆಧ್ಯಾತ್ಮಿಕ ಸಾಧನೆಯನ್ನು ಬಿಂಬಿಸೋ ಹತ್ತಾರು ಮಂದಿರಗಳಿವೆ. ಅತ್ಯಾಧುನಿಕವಾಗಿ ಬೆಳೆದಿರೋ ಬೆಂಗಳೂರಿನಲ್ಲಿ ಈಗಲೂ ಹಳೆಯ ದಿನಗಳನ್ನ ನೆನಪಿಸೋ ಅಪರೂಪದ ದೇವಸ್ಥಾನಗಳ ಪೈಕಿ ಗವಿಪುರದಲ್ಲಿರೋ ಗವಿಗಂಗಾಧರೇಶ್ವರ ದೇವಸ್ಥಾನವೂ ಒಂದು. ಜನ್ಮಜ ದುಃಖ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಕೆಂಪೇಗೌಡ ನಿರ್ಮಿಸಿದ ದೇವಸ್ಥಾನ, ಏಕಶಿಲೆಯಲ್ಲಿ ಕಟ್ಟಿರೋ ಗುಹಾಂತರ ದೇವಾಲಯ. ಈ ದೇವಸ್ಥಾನವನ್ನು ನಿರ್ಮಿಸಿದ್ದು ಬೆಂಗಳೂರು ನಿರ್ಮಾತೃ ಕೆಂಪೇಗೌಡ. ಇದೊಂದು ಗುಹಾಂತರ ಶಿವನ ದೇವಾಲಯ. ಈ ದೇವಾಲಯವು ಅಪರೂಪದ ಅಗ್ನಿ ದೇವತೆಯ ಮೂರ್ತಿಯೊಂದಿಗೆ ಇತರೆ 33 ಮೂರ್ತಿಗಳನ್ನು ಹೊಂದಿದೆ. ಇದನ್ನು ಅದ್ವಿತೀಯ ವಾಸ್ತುಕೌಶಲ್ಯ ಹಾಗೂ ಜ್ಯೋತಿಷ್ಯ ಶಾಸ್ತ್ರದ ಸಂಯೋಜನೆಯೊಂದಿಗೆ ಕಟ್ಟಲಾಗಿದೆ. ದೇವಸ್ಥಾನದ ಗುಹೆಯನ್ನು ಏಕಶಿಲೆಯಿಂದ ಕಟ್ಟಿರೋದು ಇಲ್ಲಿನ ಸ್ಪೆಷಾಲಿಟಿ. ವಿವರ್ಧನ ಕಾರಣಲಿಂಗಂ ಸಿದ್ಧ ಸುರಾಸುರವಂದಿತಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಸ್ವಯಂಭೂ ಎಂದೇ ಪ್ರಸಿದ್ಧಿ ಪಡೆದ ಈ ಕ್ಷೇತ್ರದ ಗುಹಾಂತರ ದೇವಾಲಯದಲ್ಲಿ ಗೌತಮ ಮಹರ್ಷಿಗಳು ತಪಸ್ಸನ್ನು ಆಚರಿಸುತ್ತಿದ್ದರೆಂದು ಇತಿಹಾಸವಿದೆ. ಇವರು ಇಲ್ಲಿನ ಶಿವಲಿಂಗಕ್ಕೆ ತ್ರಿಕಾಲ ಪೂಜೆ ಸಲ್ಲಿಸುತ್ತಿದ್ದರೆಂದು ಹೇಳಲಾಗುತ್ತೆ. ಹಾಗಾಗಿ ಈ ಕ್ಷೇತ್ರಕ್ಕೆ ಗೌತಮ ಕ್ಷೇತ್ರ ಎಂದೂ ಕರೆಯಲಾಗುತ್ತೆ. ಸುಮಾರು 20,000 ವರ್ಷಗಳ ಐತಿಹ್ಯವಿರೋ ಈ ದೇವಾಲಯದ ಶಿವಲಿಂಗ ದಕ್ಷಿಣಾಭಿಮುಖವಾಗಿರೋದು ಇದರ ಇನ್ನೊಂದು ಸ್ಪೆಷಾಲಿಟಿ. ಎಲ್ಲ ಶಿವಾಲಯಗಳು ಪೂರ್ವ ಪಶ್ಚಿಮ ಉತ್ತರಾಭಿಮುಖವಾಗಿದ್ದರೆ ಸ್ವಾಮಿ ದಕ್ಷಿಣಾಭಿಮುಖವಾಗಿರ್ತಾರೆ. ದಕ್ಷಿಣಾಭಿಮುಖವಾಗಿದೆ ಅಂದರೆ ಅವರು ತಮ್ಮ ತಪಶಕ್ತಿಯಿಂದ ನಿರ್ಮಾಣ ಮಾಡಿಕೊಂಡಿರುವಂಥ ಸ್ಥಳ ಇದು. ಈ ಸ್ಥಳದಲ್ಲಿ ಸ್ವಾಮಿ ಯಾವಾಗ ದಕ್ಷಿಣಾಭಿಮುಖವಾಗಿದ್ದಾರೆ, ಬಲಭಾಗದಲ್ಲಿ ಪಾರ್ವತಿನ ಇಟ್ಕೊಂಡಿದ್ದಾರೆ, ಒಂದು ಶಕ್ತಿಗೆ ಪ್ರಧಾನವಾದ ಸ್ಥಳ. ಅಂತಹ ಶಕ್ತಿ ಪ್ರಧಾನವಾದ ಸ್ಥಳದಲ್ಲಿ ದಕ್ಷಿಣಾಯನ ಉತ್ತರಾಯಣ ಪುಣ್ಯ ಪೂರ್ವ ಕಾಲದಲ್ಲಿ ಸೂರ್ಯನು ದಕ್ಷಿಣಾಯನದ ಪಥವನ್ನು ಮುಗಿಸಿ ಉತ್ತರಾಯಣ ಪ್ರವೇಶ ಮಾಡಬೇಕಾದ್ರೆ ಶಿವಪೂಜೆಯನ್ನು ಮಾಡಿಬಿಟ್ಟೆ ಆಮೇಲೆ ಉತ್ತರಾಯಣವನ್ನು ಪ್ರವೇಶ ಮಾಡ್ತಾನೆ. ಆದ್ರೆ ದೇವಸ್ಥಾನ ಪಾಪ್ಯುಲರ್ ಆಗಿರೋದು ಇದ್ಯಾವುದರಿಂದಲೂ ಅಲ್ಲ, ಶಿವಲಿಂಗವನ್ನು ಸೂರ್ಯ ರಶ್ಮಿ ಸ್ಪರ್ಶಿಸೋ ವಿದ್ಯಮಾನದಿಂದ. ದೀಪಂ ಶಿವಂ ಶಿವಂ ಮಹುಕಾರ ರೂಪಂ ಶಿವಂ ಶಿವಂ ಮಕರ ಸಂಕ್ರಾಂತಿಯಂದು ಪವಾಡ. ಶಿವನಿಗೆ ಸೂರ್ಯನ ಬೆಳಕಿನ ಅರ್ಚನೆ. ಪ್ರತಿ ವರ್ಷ ಮಕರ ಸಂಕ್ರಾಂತಿಯ ದಿನ ಸೂರ್ಯನ ಕಿರಣಗಳು ಲಿಂಗದ ಮುಂದಿರೋ ನಂದಿಯ ಕೊಂಬಿನಿಂದ ಹಾದು ಶಿವಲಿಂಗವನ್ನು ಸ್ಪರ್ಶಿಸುತ್ತವೆ. ಈ ರೀತಿ ಸೂರ್ಯದೇವ ಶಿವನಿಗೆ ಪೂಜೆ ಮಾಡುತ್ತಾರೆ. ಈಶ್ವರನಿಗೆ ಪೂಜೆ ಸಲ್ಲಿಸಿಯೇ ಸೂರ್ಯದೇವ ಉತ್ತರಾಯಣದಿಂದ ದಕ್ಷಿಣಾಯನಕ್ಕೆ ಪಥ ಬದಲಾಯಿಸುತ್ತಾನೆ ಅನ್ನೋದು ಕೆಲವರ ನಂಬಿಕೆ. ದಶ ದಿಶಾಸು ವಿಮಲಂ ಮೇಕಾದಶೋಜ್ವಲಂ ಮೇಕನಾಥೇಶ್ವರಂ ಪ್ರಸ್ತುತಿವ ಶಂಕರಂ ಪ್ರಣತ ಜನ ಕಿಂಕರಂ ದುರ್ಜನ ಭಯಂಕರಂ ಸಜ್ಜನ ಶುಭಂಕರಂ ಪ್ರಾಣಿ ಭವತಾರಕಂ ಪ್ರಕೃತಿ ಹಿತಕಾರಕಂ ಭುವನ ಭವ್ಯ ಭವನಾಯಕಂ ಭಾಗ್ಯಾತ್ಮಕಂ ರಕ್ಷಕಂ ಈಶಂ. ಮೋಡ ಇರ್ಲಿ, ಮಳೆ ಇರ್ಲಿ, ಏನೇ ಆಗ್ಲಿ, ಸೂರ್ಯ ರಶ್ಮಿ ಲಿಂಗದ ಮೇಲೆ ಬೀಳೋದು ಮಾತ್ರ ತಪ್ಪಿಲ್ಲ. ಸೂರ್ಯ ಪ್ರತಿ ವರ್ಷ ಪೂಜೆ ಸಲ್ಲಿಸೋದನ್ನು ಮಾತ್ರ ತಪ್ಪಿಸಿಲ್ಲ. ಇದೆಲ್ಲ ದೈವಲೀಲೆ ಎನ್ನುವುದು ಕೆಲವರ ನಂಬಿಕೆ. ಈ ಅದ್ಭುತ ದೃಶ್ಯವನ್ನು ನೋಡಲು ದೂರ ದೂರದ ಊರುಗಳಿಂದ ಸಾವಿರಾರು ಭಕ್ತರು ಇಲ್ಲಿಗೆ ಬರುತ್ತಾರೆ.
ಮಂಗಳಾಯ ಚ ಪುರಹರಾಯ ಚ ರುದ್ರಾಯ ಚ ಭದ್ರಾಯ ಚ ಇಂದ್ರಾಯ ಚ ನಿತ್ಯಾಯ ಚ ನಿರ್ನಿದ್ರಾಯ ಚ ಮಹಾಪ್ರಾಣದೀಪಂ ಶಿವಂ ಶಿವಂ. 2003ರಲ್ಲಿ ಸಾಯಂಕಾಲ 5 ಗಂಟೆ 3 ನಿಮಿಷದವರೆಗೂ ಭಯಂಕರವಾದ ಮಳೆ ಬರ್ತಾ ಇತ್ತು. ಆಗ ಕೂಡ ನನಗೆ ಅಪೋಷಣ ಕೇಳಿದ್ರು, ಮಳೆ ಬರ್ತಿದೆ, ಸೂರ್ಯ ಹೇಗೆ ಬರ್ತಾನೆ ಅಂತೇಳಿ. ಇಷ್ಟು ವರ್ಷಗಳಿಂದ ನಾನು ಮಾಡ್ತಾ ಇದ್ದೀನಿ. ಸೂರ್ಯನ ಬೆಳಕು ಆ ಉತ್ತರಾಯಣದ ಕಾಲ ಏನಿದೆ ಆ ಕಾಲಕ್ಕೆ ಸರಿಯಾಗಿ ಇಲ್ಲಿ ಬರ್ತಾರೆ, ಸ್ವಾಮಿ ಮೇಲೆ ಸೂರ್ಯನ ಬೆಳಕು ಬೀಳುತ್ತೆ, ಆಮೇಲೆ ಮಳೆನೇ ಬರ್ಬೋದು, ಮೋಡ ಬರ್ಬೋದು, ಸತ್ಯ ಅಂದೆ. ಅದೇ ರೀತಿಯಾಗಿ 5 ಗಂಟೆ 13 ನಿಮಿಷಕ್ಕೆ ಸರಿಯಾಗಿ ಮಳೆ ನಿಂತಾಯಿತು. 14 ನಿಮಿಷಕ್ಕೆ ಬೆಳಕು ಬಂತು. 15 ನಿಮಿಷಕ್ಕೆ ಸ್ವಾಮಿ ಮೇಲೆ 1 ನಿಮಿಷದ ಕಾಲ ಸೂರ್ಯನ ಬೆಳಕು ಬಿತ್ತು. ಅದಾದ್ಮೇಲೆ ತಿರ್ಗಿ 6 ಗಂಟೆಗೆ ಮಳೆ ಶುರುವಾಗುತ್ತೆ. ಭಜೆ ಮಂಜುನಾಥಂ ಶಿವಂ ಶಿವಂ ಡಂ 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 ಢಕ್ಕಾನಿನಾದ ನವ ತಾಂಡವಾಡಂಬರಂ ದಿಮ್ಮಿ ದಗದಿಮ್ಮಿ ದಿಮ್ಮಿ 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 ಸಂಗೀತ. ಆದ್ರೆ ವಿಜ್ಞಾನಿಗಳು ಬೇರೆಯದೇ ಕಥೆ ಹೇಳ್ತಾರೆ. ಇದರಲ್ಲಿ ದೈವಲೀಲೆ ಇದೆಯೋ ಗೊತ್ತಿಲ್ಲವಾದ್ರೂ ಸೂರ್ಯರಶ್ಮಿ ಬೀಳೋದ್ರ ಹಿಂದೆ ವೈಜ್ಞಾನಿಕ ಕಾರಣ ಇದೆ ಅಂತಾರೆ. ಅದಷ್ಟೇ ಅಲ್ಲ, ಇಲ್ಲಿನ ಶಿವಲಿಂಗದ ಮೇಲೆ ಸೂರ್ಯರಶ್ಮಿ ಬೀಳೋದು ವರ್ಷಕ್ಕೆ ಒಂದೇ ಬಾರಿ ಏನಲ್ಲ. ಈ ರೀತಿ ವರ್ಷಕ್ಕೆ 4 ದಿನ ಸೂರ್ಯರಶ್ಮಿ ಬೀಳುತ್ತೆ ಅಂತಾರೆ. ಇಲ್ಲ ಇದರಲ್ಲಿ ಅನಾಹುತ ಅಪಘಾತ ಅಂಥದ್ದೆಲ್ಲ ಏನೂ ಇಲ್ಲ, ವಿಸ್ಮಯ ಅಂತಾನೂ ಏನೂ ಇಲ್ಲ. ಈ ಸೂರ್ಯ ಮುಂದಕ್ಕೆ ಹೋಗಿ ಹಿಂದಕ್ಕೆ ಬರೋದ್ರಿಂದನೇ ನಮಗೆ ಸೀಸನ್ಸ್ ಋತುಮಾನಗಳು ಆಗೋದು. ಸೊ ಚಳಿಗಾಲದ ಕೊನೆಯಲ್ಲಿ ಅಂದರೆ ಚಳಿಗಾಲದ ಕೊನೆ ಅಂದರೆ ಡಿಸೆಂಬರ್ 22 ಅಲ್ಲಿವರೆಗೂ ಸೂರ್ಯ ದಕ್ಷಿಣಕ್ಕೆ ಹೋಗ್ತಾ ಇರುತ್ತೆ. ಅಲ್ಲಿಂದ ಮುಂದಕ್ಕೆ ಬರುತ್ತೆ, ಉತ್ತರಕ್ಕೆ ಬರುತ್ತೆ. ಹೋಗುವಾಗ ಮತ್ತೆ ಬರುವಾಗ 2 ಸಂದರ್ಭದಲ್ಲಿ ಇದ್ರ ಮೇಲೆ ಬಿಸಿಲು ಬೀಳೋದಕ್ಕೆ ಸಾಧ್ಯತೆ ಇದೆ. ಅದು ಬರುವಾಗ ಏನಾಗುತ್ತೆ, ಜನವರಿ 14 ಅದು ಮಕರ ಸಂಕ್ರಾಂತಿ ಆಗಿರೋದ್ರಿಂದ ಜನಗಳಿಗೆ ಅದ್ರ ಮೇಲೆ ಗಮನ ಇರುತ್ತೆ. ಆದರೆ ಅದೇ ಥರದೊಂದು ಘಟನೆ ನವೆಂಬರ್ 30ಕ್ಕೂ 3 ದಿವಸ 30 ಡಿಸೆಂಬರ್ 1, 2 3 ದಿವಸನೂ ನಡೆಯುತ್ತೆ. ಇದು ಯಾರ ಗಮನಕ್ಕೂ ಬಂದಿಲ್ಲ ಅಂತ. ಎಲ್ಲರಿಗೂ ಗೊತ್ತಿರುವಂತೆ ಮಕರ ಸಂಕ್ರಾಂತಿಯಂದು ದೇಗುಲದ ಲಿಂಗವನ್ನ ಸೂರ್ಯರಶ್ಮಿ ಸ್ಪರ್ಶಿಸುತ್ತೆ. ಇದಲ್ಲದೆ ನವೆಂಬರ್ 30, ಡಿಸೆಂಬರ್ 1 ಮತ್ತು 2ರಂದು ಸಹ ಸೂರ್ಯರಶ್ಮಿ ಶಿವಲಿಂಗವನ್ನ ಸ್ಪರ್ಶ ಮಾಡುತ್ತೆ ಅಂತಾರೆ ಖಗೋಳಶಾಸ್ತ್ರಜ್ಞರು. ಅಷ್ಟಕ್ಕೂ ಹೀಗೆ ಸೂರ್ಯರಶ್ಮಿ ಹಾದು ಹೋಗಲು ಹಲವು ಕಾರಣಗಳಿವೆ. ಉಜ್ಜಯಿನಿಪುರ ಮಹಾಕಾಳೇಶ್ವರಂ ವೈದ್ಯನಾಥೇಶ್ವರಂ ಮಹಾಭೀಮೇಶ್ವರಂ ಅಮರಲಿಂಗೇಶ್ವರಂ ರಾಮಲಿಂಗೇಶ್ವರಂ ಕಾಶಿ. ದಕ್ಷಿಣಾಯನದಿಂದ ಉತ್ತರಾಯಣ ದಿಕ್ಕಿಗೆ ಪಥ ಬದಲಾಯಿಸಲು ಸೂರ್ಯನಿಗೆ ಗವಿಗಂಗಾಧರೇಶ್ವರ ಅನುಮತಿ ಬೇಕು ಅನ್ನೋದೆಲ್ಲ ಸುಳ್ಳು ಅಂತಾರೆ ವಿಜ್ಞಾನಿಗಳು. 1 ಬಾರಿ ಅಲ್ಲ, ವರ್ಷಕ್ಕೆ 4 ಬಾರಿ ಸೂರ್ಯರಶ್ಮಿ ಶಿವಲಿಂಗವನ್ನು ಸ್ಪರ್ಶ ಮಾಡುತ್ತೆ. ನವೆಂಬರ್ 30, ಡಿಸೆಂಬರ್ 1, ಡಿಸೆಂಬರ್ 2 ಮತ್ತು ಮಕರ ಸಂಕ್ರಾಂತಿಯಂದು ಈ ವಿದ್ಯಮಾನ ಘಟಿಸುತ್ತಿದೆ. ಇದೆಲ್ಲ ಸೂರ್ಯನ ಪಥಸಂಚಲನದ ಪ್ರಕ್ರಿಯೆ. ಇನ್ನು 1792ರಲ್ಲಿ ಸೂರ್ಯರಶ್ಮಿ ಶಿವಲಿಂಗ ಸ್ಪರ್ಶ ಮಾಡಿರಲಿಲ್ಲ. ಯಾಕಂದ್ರೆ ದೇಗುಲವನ್ನ ಸೂರ್ಯರಶ್ಮಿ ಪ್ರವೇಶಿಸುವ ಕಿಟಕಿ ಆಗ ಇರಲಿಲ್ಲ. ಶಿಲ್ಪಿ ಡೇವಿಡ್ ಎಂಬುವವರ ಚಿತ್ರದಿಂದ ಈ ಸತ್ಯ ಸಾಬೀತಾಗಿದೆ. ಭಕ್ತರು ಮಾತ್ರ ಈ ಅಪರೂಪದ ವಿದ್ಯಮಾನವನ್ನು ಕಣ್ತುಂಬಿಕೊಳ್ಳಲು ದೊಡ್ಡ ಸಂಖ್ಯೆಯಲ್ಲಿಯೇ ಸೇರುತ್ತಾರೆ. ದೂರದ ಊರುಗಳಿಂದ ಇಲ್ಲಿಗೆ ಬರುತ್ತಾರೆ. ಇದು ಬೆಂಗಳೂರಿನ ಗವಿ ಗಂಗಾಧರ ದೇವಸ್ಥಾನದ ಮಾತಾಯಿತು. ಇನ್ನು ಶಬರಿಮಲೆಯ ಮಕರ ಜ್ಯೋತಿಯ ಹಿಂದಿನ ಸತ್ಯ ಏನು ತಿಳಿಯೋಣ ಚಿಕ್ಕದೊಂದು ಬ್ರೇಕ್ನ ನಂತರ.